ಓಂ. ಈಗ 10ನೇ ಅಧ್ಯಾಯದ ಶ್ಲೋಕಗಳ ವಿವರಣೆಯನ್ನು ನೋಡ್ತಾ ಇದ್ವು. ಇದರಲ್ಲಿ 15ನೇ ಶ್ಲೋಕದವರೆಗೆ ಭಾವಾರ್ಥದ ಚಿಂತನೆಯನ್ನು ಮಾಡಿದ್ದೇವೆ. 16 ಮತ್ತು 17ನೇ ಶ್ಲೋಕಗಳ ಭಾವಾರ್ಥವನ್ನ ಇವತ್ತು ನೋಡೋಣ. ದಿತಿಜಾಂತ ಪ್ರದ ಚಕ್ರಧರ ಗದಾಯುಗ್ವರ ಬಾಹೋ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯ ಮೇತೆ. ದಿತಿಜ ಅಂತಂದ್ ಹೇಳಿದ್ರೆ ದೈತ್ಯರು ಅಂತ. ದಿತಿ ಅಂತಂದ್ ಹೇಳಿದ್ರೆ ಕಶ್ಯಪರಿಗೆ ಇಬ್ಬರು ಹೆಂಡಂದಿರು, ದಿತಿ ಮತ್ತು ಅದಿತಿ. ಅದಿತಿ ಎಂಬಂತಹ ಹೆಂಡತಿಯಲ್ಲಿ ಕಶ್ಯಪರಿಗೆ ದೇವತೆಗಳು ಹುಟ್ಟಿದ್ರು. ಅದರಿಂದಲೇ ಅವರಿಗೆ ಆದಿತ್ಯರು ಅಂತ ಕರೀತಾರೆ. ಆದಿತ್ಯರು ಅಂತಂದ್ರೆ ಅದಿತಿಯ ಮಕ್ಕಳು, ಆದ್ದರಿಂದ ಆದಿತ್ಯರು. ದ್ವಾದಶಾದಿತ್ಯರು ಅಂತ ನಾವೇನ್ ಕರಿತಾ ಇದ್ದೇವೋ, ಆದಿತ್ಯ ಅಂದ್ರೆ ಸೂರ್ಯ ಅಂತ ಅನ್ಕೊಂಡಿರ್ತೇವೆ. ಆದಿತ್ಯರು ಅಂದ್ರೆ ಸೂರ್ಯ ಅಂತ ಅರ್ಥ ಅಲ್ಲ. ಅದಿತಿಯ ಮಕ್ಕಳು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಆದಿತ್ಯರು ಅಂತ ಹೆಸರು. ಸೂರ್ಯನು ಒಬ್ಬ ಅದಿತಿಯ ಮಗ, ಆದ್ರಿಂದಾಗ ಅವನಿಗೂ ಆದಿತ್ಯ ಅಂತ ಹೆಸರಷ್ಟೆ. ಹಾಗಾಗಿ ಆದಿತ್ಯ ಅಂತಂದ್ ಹೇಳಿದ್ರೆ ದೇವತೆಗಳು. ಹಾಗೆ ದಿತಿ ಎಂಬಂತಹ ಮತ್ತೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವರು ದೈತ್ಯರು. ದಿತಿಯ ಮಕ್ಕಳು, ಆದ್ದರಿಂದ ಅವರನ್ನ ದೈತ್ಯರು ಅಂತ ಕರಿತಾ ಇದ್ದಾರೆ. ಅಲ್ಲಿ ಆದಿತ್ಯರು ಅಂತ ಹೇಗೋ ಹಾಗೆ ಇಲ್ಲಿ ದೈತ್ಯರು. ಈ ದೈತ್ಯರಿಗೆ ಅಂತಃಪ್ರದ, ವಿನಾಶವನ್ನ ಕೊಡುವವನು ಅಂತ ಅರ್ಥ. ದಿತಿಜರು ಅಂತಂತ ಹೇಳಿದ್ರೆ ರಾವಣರಾಗಿರಬಹುದು, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ದೈತ್ಯರು ಅಂತಂದ್ರೆ ದೈತ್ಯರು ಅಥವಾ ಆ ವಂಶದಲ್ಲಿ ಬಂದವರು, ಅವರ ಅಂತಃಪ್ರದ ನಾಶವನ್ನ ಮಾಡಿದವನು. ಚಕ್ರ ಧರ ಗದಾ ಯುಗ್ವರ ಬಾಹೋ. ಚಕ್ರ ಅಂತಂದ್ ಹೇಳಿದ್ರೆ ಸುದರ್ಶನ ಚಕ್ರ. ದರ, ಧರ ಅಲ್ಲ ಇದು, ದರ ಅಲ್ಪ ಪ್ರಾಣ ದಕಾರ. ದರ ಅಂತಂದ್ ಹೇಳಿದ್ರೆ ಶಂಖ, ಪಾಂಚಜನ್ಯವೆಂಬಂತಹ ಶಂಖವನ್ನ. ಗದ ಅಂತಂದ್ರೆ ಕೌಮೋದಕಿ ಎಂಬಂತಹ ಗದೆಯನ್ನ. ಯುಕ್ತವಾದ ಈ ಶಂಖ, ಚಕ್ರ, ಗದ ಎಂಬಂತಹ ಈ ಆಯುಧಗಳನ್ನ ಪರಮಾತ್ಮ ಧರಿಸಿದ್ದಾನೆ. ಚಕ್ರ ಧರ ಗದಾಯುಕ್ ವರಬಾಹೋ, ಇವುಗಳನ್ನ ಧರಿಸಿರುವಂತಹ ಕೈಗಳು ಶ್ರೇಷ್ಠವಾದದ್ದು. ಸಾಮಾನ್ಯರ ಕೈಯಲ್ಲಿ ಈ ಆಯುಧಗಳು ಬರೋದೇ ಇಲ್ಲ. ಕೃಷ್ಣನ ಹಾಗೆ ತಾನು ಕೂಡ ಸಾಮರ್ಥ್ಯವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದಾಗಿ ಕೃಷ್ಣನು ಏನೇನು ಕೆಲಸಗಳನ್ನು ಮಾಡ್ತಾನ, ಎಲ್ಲ ಕೆಲಸವನ್ನು ಮಾಡ್ತೇನೆ ಅಂತಂದ್ ಹೇಳಿ ಪೌಂಡ್ರಕ ವಾಸುದೇವ ಅಂತ ಆ ಕೃಷ್ಣನ ಸಂದರ್ಭದಲ್ಲಿ ಇದ್ದಂತಹ ಒಬ್ಬ ಕೈಗೆಲ್ಲ ಎದೆ ಮೇಲೆ ಶ್ರೀವತ್ಸ ಲಾಂಛನ ಬೇಕು ಅಂತ ಸುಟ್ಕೊಂಡಿದ್ದ. ಅದನ್ನ ನಾವೀಗೇನು ಟ್ಯಾಟೋ ಅಂತ ಹೇಳಿದ್ವ ಆ ತರದ್ದು ಟ್ಯಾಟೋ ಹಾಕಿಸ್ಕೊಂಡಿದ್ದ. 4 ಕೈಗಳು ಬೇಕು ಕೃಷ್ಣನಿಗೆ, ಅಷ್ಟು ಕೈ ಇರತ್ತೆ ಅಂತ ಅನ್ಕೊಂಡು ಅಲ್ಲಿ ಆವಾಗ್ಲೇ ಆಪರೇಷನ್ ಮಾಡಿಸ್ಕೊಂಡು ಮತ್ತೆ 2 ಕೃತಕವಾದ ಕೈಗಳನ್ನ ಹಾಕಿಸಿಕೊಂಡಿದ್ದ. ಅದರಲ್ಲಿ ಶಂಖ, ಚಕ್ರ, ಗದೆಗಳನ್ನು ಕೂಡ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿ ಇಡಿಸ್ಕೊಂಡಿದ್ದ. ಆದರೆ ನಿಜವಾದಂತಹ ಒರಿಜಿನಲ್ ಆದಂತಹ ಯಾವ ಪರಮಾತ್ಮನ ಆಯುಧಗಳಿವೆಯೋ ಆ ಆಯುಧಗಳನ್ನ ಮತ್ತೊಬ್ಬರಿಗೆ ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಚಕ್ರ ಧರ ಗದಾಯುಕ್ ವರಬಾಹೋ, ಚಕ್ರವನ್ನ ಧರಿಸಿದ್ದಾನೆ, ಶಂಖವನ್ನ ಧರಿಸಿದ್ದಾನೆ, ಗದಾ ಕೌಮೋದಕಿ ಎಂಬಂತಹ ಗದೆಯನ್ನ ಧರಿಸಿರುವಂತಹ ವರಬಾಹೋ, ಸರ್ವಶ್ರೇಷ್ಠವಾದಂತಹ ಕೈಗಳುಳ್ಳವನು ಪರಮಾತ್ಮ. ಅಷ್ಟೇ ಅಲ್ಲ, ಪರಮಾತ್ಮ ಕರುಣಾಪೂರ್ಣ ದಯಾಸಾಗರನೂ ಆಗಿದ್ದಾನೆ, ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನಾಗಿದ್ದಾನೆ. ಇಂತಹ ಪರಮಾತ್ಮನೇ ದೈತ್ಯರಿಗೆ ನಾಶವನ್ನು ಮಾಡಿದವನೇ, ಸಜ್ಜನರ ರಕ್ಷಣೆಗೋಸ್ಕರ ಕೈಗಳಲ್ಲಿ ಆಯುಧಗಳನ್ನ ಹಿಡಿದವನೇ. ನೀನು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ದೈತ್ಯರನ್ನ, ನನ್ನ ಸುತ್ತಮುತ್ತಲೂ ಇರುವಂತಹ ಯಾವ್ಯಾವ ಅಹಿತವಾದ ಶಕ್ತಿಗಳಿವೆಯೋ
ಆ ಎಲ್ಲ ಶಕ್ತಿಗಳನ್ನ ಓಡಿಸಿ ನಿನ್ನ ಕಥೆಗಳನ್ನ ಕೇಳಲಿಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನ ತಂದುಕೊಟ್ಟು ನಿನ್ನ ಚರಿತ್ರೆಗಳನ್ನ ನನಗೆ ತಿಳಿಯುವ ಹಾಗೆ ಮಾಡು ಅಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದಿತಿಜಾಂತ ಪ್ರದ ಚಕ್ರ ದರ ಗದಾಯುಗ್ವರ ಬಾಹೋ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ದಿತಿಜ ದ್ವಿತೀಯ ಮಕ್ಕಳಾದ ದೈತ್ಯರಿಗೆ, ಅಂತಪ್ರದ ನಾಶವನ್ನು ಕೊಟ್ಟವನೇ, ಚಕ್ರ ಚಕ್ರವನ್ನು, ದರ ಶಂಖವನ್ನು ಪಾಂಚಜನ್ಯ ಶಂಖವನ್ನು, ಗದಾ ಕೌಮೋದಕಿ ಎಂಬಂತಹ ಗದೆಯನ್ನ, ಯುಕ್ ಧರಿಸಿರುವಂತಹ ವರಬಾಹೋ ಸರ್ವಶ್ರೇಷ್ಠವಾದ ತೋಳುಗಳುಳ್ಳವನೇ, ಕರುಣಾಪೂರ್ಣ ದಯಾಸಾಗರನೇ, ವರಪ್ರದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನೇ, ತೇ ಚರಿತಂ ನಿಮ್ಮ ಅಪೂರ್ವವಾದ ಅಭೂತಪೂರ್ವವಾದ ಚರಿತ್ರೆಯನ್ನ ಮೇ ನಮಗೆ ಜ್ಞಾಪಯ ತಿಳಿಸಿಕೊಡು ಅನ್ನೋದು ಈ ಶ್ಲೋಕದ ಭಾವಾರ್ಥ. ಇದಾದ್ಮೇಲೆ ಪರಮಜ್ಞಾನ ಮಹಾನಿಧಿ ವದನ ಶ್ರೀರಮಣೇಂದೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಭಗವಂತ ನಮಗೆ ಜ್ಞಾನವನ್ನು ಕೊಡಬೇಕು ಅಂದ್ರೆ ಕೊಡುವವನಲ್ಲೂ ಒಂದು ಜ್ಞಾನ ಇರಬೇಕಲ್ಲ, ಅದಕ್ಕೆ ತಾನು ಜ್ಞಾನಿಯಾಗಿದ್ದೇನೆ ಅಂತ ತಿಳಿಸಿಕೊಡ್ತಾ ಇದ್ದಾನೆ. ಪರಮ ಜ್ಞಾನ ಸರ್ವೋತ್ಕೃಷ್ಟವಾದಂತಹ ಜ್ಞಾನವುಳ್ಳವನು ಆ ಪರಮಾತ್ಮ. ಪರಮ ಜ್ಞಾನವನ್ನ ವಿಶೇಷವಾಗಿ ಧರಿಸಿದವನು ಇಡೀ ಜಗತ್ತಿಗೆ ಜ್ಞಾನವನ್ನು ಉಪದೇಶ ಮಾಡ್ಲಿಕ್ಕೋಸ್ಕರ ಅನೇಕ ರೂಪಗಳನ್ನು ಧರಿಸಿರುವವನು. ಕಪಿಲ ರೂಪವನ್ನು ಧರಿಸಿದ್ದಾನೆ, ಐತರೇಯ ರೂಪವನ್ನು ಧರಿಸಿದ್ದಾನೆ, ವೇದವ್ಯಾಸ ರೂಪವನ್ನು ಧರಿಸಿದ್ದಾನೆ, ಹಯಗ್ರೀವ ರೂಪವನ್ನು ಧರಿಸಿದ್ದಾನೆ. ಈ ರೀತಿಯಾಗಿ ಅನೇಕ ರೂಪಗಳನ್ನ ಧರಿಸಿ ಇಡೀ ಜಗತ್ತಿಗೆ ಜ್ಞಾನೋಪದೇಶವನ್ನ ಮಾಡಿದವನು ಆ ಪರಮಾತ್ಮ. ಅದನ್ನೇ ಹೇಳ್ತಾ ಇದ್ದಾರೆ, ಪರಮಜ್ಞಾನ ಮಹಾನಿಧಿ. ಸರ್ವೋತ್ಕೃಷ್ಟವಾದ ಯಾವ ಜ್ಞಾನವಿದೆಯೋ, ಯಾವುದೋ ಒಂದು ಕಾಂಜಿ ಪಿಂಜಿ ವ್ಯಾಪಾರ ಹೇಗ್ ಮಾಡೋದು, ವಾಣಿಜ್ಯ ಹೇಗ್ ಮಾಡೋದು, ಎಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ, ಅಥವಾ ದುಡಿಯೋದು ಹೇಗೆ, ಈ ತರದ ಜ್ಞಾನವನ್ನ, ಸಾಮಾಜಿಕ ಈ ತರದ ಜ್ಞಾನಗಳಲ್ಲ, ಯಾವುದನ್ನ ತಿಳಿಯಲೇಬೇಕು. ತಾತ್ಕಾಲಿಕವಾದ ಸುಖಕ್ಕೋಸ್ಕರ ಅಲ್ಲದೇನೆ ಶಾಶ್ವತವಾದಂತಹ ಸುಖಕ್ಕೆ ಕಾರಣವಾದಂತಹ ಜ್ಞಾನ ಯಾವುದಿದೆಯೋ ಅಂತಹ ಜ್ಞಾನಕ್ಕೆ ದೊಡ್ಡ ಆಶ್ರಯನಾದವನು, ಸಮುದ್ರದಂತಿರುವವನು, ಅಂತಹ ಜ್ಞಾನದ ಸಾರಭೂತವಾದ ಭಾಗವನ್ನು ಧರಿಸಿರುವವನು ಪರಮಾತ್ಮ. ಅಂತಹ ಪರಮಾತ್ಮನೇ ವದನ ಮಹಾನಿಧಿ ವದನ, ಅಂತಹ ಜ್ಞಾನಕ್ಕೆ ಮಹಾಶ್ರಯವಾದಂತಹ ಮುಖವುಳ್ಳವನು. ಅಂತಂದ್ರೆ ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ, ವಾಸುದೇವ ರೂಪಿಯಿಂದ ಬ್ರಹ್ಮದೇವರಿಗೆ, ನಾರಾಯಣ ರೂಪದಿಂದ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಹಯಗ್ರೀವ, ವಾಸುದೇವ, ವೇದವ್ಯಾಸ ರೂಪದಿಂದ, ಬುದ್ಧ ರೂಪದಿಂದ, ಅನೇಕ ರೂಪಗಳಿಂದ ಉಪದೇಶವನ್ನು ನಿರಂತರವಾಗಿ ಕೊಡ್ತಾ ಇರುವವನೇ ಶ್ರೀರಮಣೇಂದು. ಬರೀ ಜ್ಞಾನ ಕೊಡ್ತಾ ಇದ್ದಾನೆ, ಸಂಪತ್ತಿಲ್ಲ ಪರಮಾತ್ಮನ ಬಳಿಯಲ್ಲಿ ಅಂತ ಅನ್ಕೊಳ್ಬೇಡಿ. ಶ್ರೀರಮಣೇಂದು ಲಕ್ಷ್ಮೀಪತಿಯೂ ಆಗಿದ್ದಾನೆ. ಲಕ್ಷ್ಮೀದೇವಿಗೆ ತನ್ನ ದರ್ಶನ ಮಾತ್ರದಿಂದ ಸುಖವನ್ನು ಕೊಡ್ತಾ ಇದ್ದಾನೆ. ನಾವು ಯಾವ ಲಕ್ಷ್ಮಿಯನ್ನು ನಿರಂತರವಾಗಿ ಅಪೇಕ್ಷೆ ಪಡ್ತಾ ಇದ್ದೇವೋ ಸಂಪತ್ತಿಗೋಸ್ಕರ, ಅಂತಹ ಲಕ್ಷ್ಮಿಯು ತನ್ನ ಇಡೀ ಜೀವನದ ಸಾರಭೂತವಾದ ಭಾಗ ಸುಖವನ್ನು ಅನುಭವಿಸುವಂತಹದ್ದು ಪರಮಾತ್ಮನ ಸಾಮೀಪ್ಯದಿಂದಾಗಿ. ಅಂತಹ ಪೂರ್ಣವಾದ ಸುಖವನ್ನ ಲಕ್ಷ್ಮೀದೇವಿಗೆ ಅವಳ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟಿರುವವನೇ. ಲಕ್ಷ್ಮೀದೇವಿಗೆ ಚಂದ್ರನ ಹಾಗಿರುವವನೇ. ಪೌರ್ಣಮಿಯ ಚಂದ್ರನನ್ನು ನೋಡಿದೆವು ಅಂತಾದರೆ ನಮಗೆ ಮನಸ್ಸಿಗೆ ಆಹ್ಲಾದಕತೆ ಉಂಟಾಗತ್ತೆ. ಆ ರೀತಿಯಾಗಿ ಮನಸ್ಸಿಗೆ ಆಹ್ಲಾದಕತೆಯನ್ನ ಲಕ್ಷ್ಮೀದೇವಿಗೆ ಉಂಟು ಮಾಡುವವನು ಪರಮಾತ್ಮ. ಲಕ್ಷ್ಮೀದೇವಿಗೆ ಸಂತೋಷವನ್ನು ನಿನ್ನ ಮುಖಕಮಲದ ದರ್ಶನದಿಂದ ಕೊಡ್ತಾ ಇದೆಯಲ್ಲಪ್ಪ, ನಿನ್ನ ಚರಿತ್ರೆಗಳನ್ನ ಕೇಳುವ ಮುಖಾಂತರವಾಗಿ ನಮಗೂ ಆ ತರದ ಆನಂದವನ್ನು ಕೊಡು. ನಿನ್ನನ್ನು ನೋಡ್ಬೇಕು ಅಂದ್ರೆ ಚರಿತ್ರೆಗಳನ್ನು ಮೊದಲಿಗೆ ಕೇಳಿಸ್ಕೊಳ್ಬೇಕು. ಕಿವಿಯಿಂದ ಕಥೆಗಳು ಹೋಯ್ತು ಅಂತಂದ್ರೆ ಕಣ್ಣುಗಳಿಗೆ ನಿನ್ನನ್ನು ನೋಡುವ ಶಕ್ತಿ ಬರುತ್ತೆ. ಹಾಗಾಗಿ ಕಿವಿಗಳಿಂದ ನಿನ್ನ ಚರಿತ್ರೆಗಳನ್ನ ಕೇಳುವ ಹಾಗೆ ಮಾಡು. ಪರಮಜ್ಞಾನ ಮಹಾನಿಧಿ ವದನ ಶ್ರೀರಮಣೇಂದೋ. ಪರಮಜ್ಞಾನ ಉತ್ಕೃಷ್ಟವಾದಂತಹ ಜ್ಞಾನಕ್ಕೆ ಮಹಾನಿಧಿ ದೊಡ್ಡ ಆಶ್ರಯಭೂತನಾದಂತಹವನು ಆ ಪರಮಾತ್ಮ.
ಮುಖದಿಂದ ನಿರಂತರವಾಗಿ ವೇದಗಳನ್ನು ಉಪದೇಶ ಕೊಡ್ತಾ ಇರುವವನು ಪರಮಾತ್ಮ ಶ್ರೀರಮಣೆಂದು. ಶ್ರೀರಮಣ ಲಕ್ಷ್ಮೀಪತಿಯಾಗಿದ್ದಾನೆ ಈ ಪರಮಾತ್ಮ. ಇಂದು ಲಕ್ಷ್ಮೀ ದೇವಿಗೆ ಸಂತೋಷವನ್ನು ಕೊಡುವ ಚಂದ್ರನ ಹಾಗೆ ಇದ್ದಾನೆ. ಚಂದ್ರನು ಲಕ್ಷ್ಮೀ ದೇವಿಗೆ ತಮ್ಮ ಅಥವಾ ಅಣ್ಣ. ಲಕ್ಷ್ಮಿ ಹುಟ್ಟುವುದಕ್ಕಿಂತ ಮುಂಚೆ ಕ್ಷೀರಸಾಗರದಲ್ಲಿ ಹುಟ್ಟಿದವನು ಚಂದ್ರ. ಅದರಿಂದಾಗಿ ಅಕ್ಕ ತಮ್ಮಂದ್ರು, ಅಣ್ಣ ತಂಗಿ ಇವರಿಬ್ಬರು ಕೂಡ ಆ ಚಂದ್ರನನ್ನು ನೋಡಿದಾಗ ಹೇಗೆ ನಮ್ಮೆಲ್ಲ ಮನಸ್ಸಿಗೆ ಕೊಡುವವನೇ, ಕರುಣಾಪೂರ್ಣ, ದಯಾಸಾಗರನೇ, ವರಪ್ರದ, ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನೇ, ನಿನ್ನ ಚರಿತ್ರೆಯನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ, ತಾಪತ್ರಯಗಳನ್ನ ಕಳೆಯುವಂತಹ, ಸಂಸಾರದ ಬೇಗುದಿಯಿಂದ ನಮ್ಮನ್ನ ದೂರ ಮಾಡುವಂತಹ ಇನ್ನ ಆ ಕಥೆಗಳನ್ನ ನಮಗೆ ತಿಳಿಸಿಕೊಡು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಜ್ಞಾನ ಮಹಾನಿಧಿ ವದನ ಶ್ರೀ ರಮಣೇಂದೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಮೊದಲ ಶ್ಲೋಕದಲ್ಲಿ ದೈತ್ಯರಿಗೆ ಸಂಹಾರವನ್ನುಂಟು ಮಾಡುವವನೇ, ಶಂಖ ಚಕ್ರ ಗದೆಗಳನ್ನ ಬಾಹುಗಳಲ್ಲಿ ಧರಿಸಿ ಸಜ್ಜನರಿಗೆ ಅಭಯವನ್ನು ಕೊಡುವವನೇ, ಕರುಣಾಪೂರ್ಣ ದಯಾಸಾಗರನೇ, ವರಪ್ರದ ಚರಿತಂ, ವರಪ್ರದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನೇ, ನಿನ್ನ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡು ಅಂತ ಹೇಳಿದರೆ, ಈ ಶ್ಲೋಕದಲ್ಲಿ ಪರಮಜ್ಞಾನ ಮಹಾನಿಧಿ ವದನ, ಮುಖದಲ್ಲಿಯೇ ಎಲ್ಲ ಜ್ಞಾನವನ್ನು ತುಂಬಿಕೊಂಡವನು. ಪುಸ್ತಕದಲ್ಲಿ ಅಷ್ಟೇ ಇರೋದು ನಮಗೆ ಜ್ಞಾನ. ಪುಸ್ತಕವನ್ನು ಮುಚ್ಚಿಟ್ವಿ ಅಂತಂದ್ರೆ ತಲೆಯಲ್ಲಿ ಏನೂ ಜ್ಞಾನ ಇಲ್ಲ. ಆ ಥರ ಅಲ್ಲ. ವದನ ಶ್ರೀರಮಣೆಂದು, ಮುಖದಲ್ಲಿಯೇ ಸರ್ವ ವೇದಾರ್ಥಗಳ ಅರಿವನ್ನ ಪಡೆದವನೇ, ಮುಖದಲ್ಲಿಯೇ ಎಲ್ಲ ಜ್ಞಾನವನ್ನು ಧರಿಸಿರುವವನೇ, ಶ್ರೀರಮಣೆಂದು ಲಕ್ಷ್ಮೀ ದೇವಿಗೆ ಸಂತೋಷವನ್ನುಂಟು ಮಾಡುವ ಚಂದ್ರನಂತಿರುವವನೇ, ದಯಾಸಾಗರನೇ, ವರಪ್ರದನೇ, ನಮಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಣೆ ಮಾಡೋ ಅಂತ ಇದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಯಾವ್ದಾದ್ರು ಪದಗಳಿಗೆ ಗುರುಗಳೇ, 16ನೇ ಶ್ಲೋಕದಲ್ಲಿ ಅಲ್ಲಿ ಪರಮಾತ್ಮನ ಚತುರ್ಭುಜ ರೂಪವನ್ನ ವರ್ಣಿಸಲಾಗಿದೆ. ಅಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದು ಬಹಳ ಉತ್ಕೃಷ್ಟವಾದ ಒಂದು ರೂಪ ಅಂತ ಬಣ್ಣಿಸಿದ್ದಾನೆ, ಹೌದಲ್ವಾ? ಅದೇ ಅಂದ್ರೆ ಅವನ ಎಲ್ಲ ಆಯುಧಗಳನ್ನ ಧರಿಸಿದ್ದಾನೆ ಅನ್ನುವ ಕಾರಣಕ್ಕ. ಹೌದು, ಅಲ್ಲ ಎಲ್ಲ ಕಾರಣದಿಂದಲೂ ಅವನು ಸರ್ವೋತ್ಕೃಷ್ಟನೇ. ಇದು ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ ಅಷ್ಟೇ.